ದೇವಲೋಕದಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಾತೆಯರು ಭೂಮಂಡಲದ ಉಳಿವಿಗಾಗಿ ಒಂದು ಮಹಾಯಜ್ಞವನ್ನು ಮಾಡುತ್ತಿದ್ದರು. ಸಪ್ತರ್ಷಿಗಳು ಯಜ್ಞವನ್ನು ಪೂರ್ಣಗೊಳಿಸಿ ಯಜ್ಞಕ್ಕೆ ಹವಿಸನ್ನು ಅರ್ಪಿಸಬೇಕಾಗಿ ಬಂದಾಗ ಬಂಗಾರದ ತಟ್ಟೆಯಲ್ಲಿ ಧವಸ ಧಾನ್ಯಗಳನ್ನು ಯಜ್ಞದ ಪೂರ್ಣಾಹುತಿಗಾಗಿ ತಂದಾಗ ಸಪ್ತರ್ಷಿಗಳು ಹೇಳಿದರು, ನೀವು ಇದರಿಂದ ಯಜ್ಞಾಹುತಿ ಕೊಟ್ಟರೆ ಇಡೀ ಭೂಮಂಡಲವು ವಿನಾಶದ ಅಂಚಿಗೆ ಹೋಗುವುದು ಮತ್ತು ರಕ್ಕಸರ ಆರ್ಭಟ ಹೆಚ್ಚಿ ದೇವತೆಗಳಿ ಉಪಟಳ ಇನ್ನೂ ಹೆಚ್ಚಾಗುವುದು ಎಂದಾಗ ಮಾತೆಯರು ಮತ್ತೆ ಇದಕ್ಕೆ ಪರಿಹಾರ ಏನು ಎಂದು ಕೇಳಿದಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಆ ಪರಶಿವನಲ್ಲಿ ಎಂದಾಗ ಮಾತೆಯರು ಪರಮೇಶ್ವರನ ಬಳಿಯಲ್ಲಿ ಹೋಗಿ ನಡೆದ ಸಂಗತಿಯನ್ನು ತಿಳಿಸಿದಾಗ ಶಿವನು ಜ್ಞಾನದಿಂದ ಎದ್ದು ನಾಟ್ಯವನ್ನು ಆಡುತ್ತಾ ತನ್ನ ಕೊರಳ ಸರ್ಪವನ್ನು ನೆಲಕ್ಕಪ್ಪಳಿಸಿದಾಗ ಆ ಸರ್ಪವು ಒಂದು ಮರವಾಗಿ ನಿಲ್ಲುತ್ತೆ, ತಲೆ ಕೆಳಗೆ ಬಾಲ ಮೇಲಾಗಿ. ಮತ್ತೆ ಆ ಕ್ಷಣದಲ್ಲೇ ಶಿವನ ಒಳಗಿಂದ ಒಂದು ಜ್ಯೋತಿ ಒಬ್ಬ ಮನುಷ್ಯನಾಗಿ ಬರುವನು. ಬಂದವನೇ ಆ ಮರವನ್ನು ಕಡಿದು ಅದಕ್ಕೆ ಮೊರ ಬುಟ್ಟಿಗಳೆಂಬ ರೂಪವನ್ನು ನೀಡಿ ಮತ್ತೆ ಒಂದು ವೇಣುವನ್ನು ನೀಡಿ ಶಿವನಲ್ಲಿ ಮರೆಯಾಗುತ್ತಾನೆ. ಶಿವನು ಬಿದಿರಿನ ಮೊರ ಬುಟ್ಟಿಗಳನ್ನು ಮಾತೆಯರಿಗೆ ಕೊಟ್ಟು ನಿಮ್ಮ ಪ್ರಶ್ನೆಗೆ ಇದೇ ಉತ್ತರ ಎಂದು ಹೇಳಿ ಆ ವೇಣುವನ್ನು ಮಹಾವಿಷ್ಣುವಿಗೆ ಉಡುಗೊರೆಯಾಗಿ ನೀಡಿ ಮತ್ತೆ ಶಿವನು ತಪಸ್ಸಿಗೆ ತೆರಳುವನು. ಮಾತೆಯರು ಶಿವನು ಕೊಟ್ಟ ಬಿದಿರು ಮೊರ ಬುಟ್ಟಿಗಳನ್ನು ತಂದು ಸಪ್ತರ್ಷಿಗಳ ಮುಂದಿಟ್ಟಾಗ ಮಾತೆಯರೇ ಇದರಿಂದ ಯಜ್ಞಾಹುತಿಯನ್ನು ನೀಡಿ ಲೋಕಕಲ್ಯಾಣವಾಗುವುದು. ನಂತರ ಮಾತೆಯರು ಯಾರು ಅವನು ಎಂದು ಶಿವನಲ್ಲಿ ಪ್ರಶ್ನಿಸಿದಾಗ ಬಿದಿರ ಕೇತಯ್ಯನ ಕಥೆ ಶುರುವಾಗುವುದು. ದೇವಲೋಕದ ಈ ಮಹಾನ್ ಘಟನೆಯನ್ನು ಅಲ್ಲಿಂದಲೇ ಮುಂದುವರಿಸೋಣ. ಶಿವನು ನೀಡಿದ ಆ ಬಿದಿರಿನ ಮೊರಗಳಲ್ಲಿ ಧವಸಧಾನ್ಯಗಳನ್ನು ತುಂಬಿ ಸಪ್ತರ್ಷಿಗಳು ಯಜ್ಞಕುಂಡಕ್ಕೆ ಅರ್ಪಿಸಿದ ಕೂಡಲೇ ಅಲ್ಲಿಯವರೆಗೆ ಅಸ್ಥಿರವಾಗಿದ್ದ ಭೂಮಂಡಲವು ಶಾಂತವಾಯಿತು. ಆ ಬಿದಿರಿನ ಸ್ಪರ್ಶದಿಂದ ಯಜ್ಞಾಗ್ನಿಯು ಕೆಂಪು ಬಣ್ಣದಿಂದ ಹಾಲಿನಂತೆ ಬಿಳಿಯಾದ ಜ್ಯೋತಿಯಾಗಿ ಮಾರ್ಪಟ್ಟಿತು. ಈ ಅದ್ಭುತವನ್ನು ಕಂಡ ದೇವತೆಗಳು ಆಶ್ಚರ್ಯಚಕಿತರಾಗಿ ಯಾರು ಆ ಪುರುಷ, ಕೇವಲ ಬಿದಿರಿನ ಮೊರದಿಂದ ಲೋಕವನ್ನೇ ರಕ್ಷಿಸಿದ ಆ ಜ್ಯೋತಿಯ ರಹಸ್ಯವೇನು ಎಂದು ಕೈಮುಗಿದು ಕೇಳಿದಾಗ ಶಿವನು ತನ್ನ ಕಣ್ತೆರೆದು ಬಿದಿರ ಕೇತಯ್ಯನ ಕಥೆಯನ್ನು ಹೀಗೆ ವಿವರಿಸಿದನು. ಶಿವನು ನಗುತ್ತಾ ಹೇಳಿದನು, ದೇವಿಯರೇ, ಆತ ಬೇರೆ ಯಾರೂ ಅಲ್ಲ, ನನ್ನ ಆತ್ಮದ ಜ್ಯೋತಿಯಿಂದ ಉದಿಸಿದ ಕಾಯಕಯೋಗಿ ಕೇತಯ್ಯ. ಪ್ರಕೃತಿಯಲ್ಲಿ ಅಡಗಿರುವ ಚೈತನ್ಯವನ್ನು ಮನುಕುಲದ ಉದ್ಧಾರಕ್ಕೆ ಬಳಸುವುದು ಹೇಗೆ ಎಂದು ಕಲಿಸಲು ಬಂದವನು ಅವನು. ಶಿವನ ಆದೇಶದಂತೆ ಕೇತಯ್ಯನು ಭೂಮಿಯ ಮೇಲೆ ದಟ್ಟವಾದ ಕಾಡಿನಲ್ಲಿ ನೆಲೆಸುತ್ತಾನೆ. ಅವನಿಗೆ ಯಾವುದೇ ಶಸ್ತ್ರಗಳಿರಲಿಲ್ಲ, ಕೇವಲ ಒಂದು ಸಣ್ಣ ಮಚ್ಚು ಮಾತ್ರ ಕೈಯಲ್ಲಿತ್ತು. ಒಮ್ಮೆ ಆ ಪ್ರದೇಶಕ್ಕೆ ಕಾಮಧೇನುವಿನ ವಂಶದ ಹಸುವೊಂದು ಬರುತ್ತದೆ. ಆ ಹಸುವಿನ ಕೆಚ್ಚಲು ಬಿದಿರಿನ ಪೊದೆಗೆ ಸಿಲುಕಿ ನರಳುತ್ತಿರುತ್ತದೆ. ಕೇತಯ್ಯನು ತನ್ನ ಮಂತ್ರದಂಡದಂತಿದ್ದ ಮಚ್ಚಿನಿಂದ ಬಿದಿರನ್ನು ಸೀಳಿದಾಗ ಅಲ್ಲಿಂದ ಹಾಲು ಹರಿಯುವ ಬದಲಿಗೆ ಅಮೃತ ಹರಿಯತೊಡಗಿತು. ಆ ಅಮೃತವು ಭೂಮಿಯ ಸಾರವನ್ನು ಹೆಚ್ಚಿಸಿ ಬೆಳೆಗಳು ಸಮೃದ್ಧವಾಗಿ ಬೆಳೆಯುವಂತೆ ಮಾಡಿತು. ದೇವಲೋಕವನ್ನು ಪೀಡಿಸುತ್ತಿದ್ದ ರಕ್ಕಸರು ಭೂಮಿಯ ಮೇಲೂ ಉಪಟಳ ನೀಡತೊಡಗಿದರು. ಅವರು ಮಾಯಾವಿಗಳಾಗಿದ್ದರಿಂದ ಸಾಧಾರಣ ಆಯುಧಗಳಿಗೆ ಸಾಯುತ್ತಿರಲಿಲ್ಲ. ಆಗ ಕೇತಯ್ಯನು ಬಿದಿರಿನಿಂದ ಒಂದು ವಿಶಿಷ್ಟವಾದ ಬಿಲ್ಲು ಮತ್ತು ಬಾಣವನ್ನು ತಯಾರಿಸಿದನು. ಆ ಬಾಣಕ್ಕೆ ಶಿವನ ಜ್ಯೋತಿಯ ಶಕ್ತಿಯಿತ್ತು. ರಕ್ಕಸರು ಆಕ್ರಮಣ ಮಾಡಿದಾಗ ಕೇತಯ್ಯನು ಫೊಡೆದ ಒಂದು ಬಿದಿರಿನ ಬಾಣವು ಸಾವಿರಾರು ತುಂಡುಗಳಾಗಿ ಸಿಡಿದು ಪ್ರತಿಯೊಂದು ತುಂಡು ಹರಿತವಾದ ಕತ್ತಿಯಂತೆ ಮಾರ್ಪಟ್ಟು ರಕ್ಕಸರ ಸೈನ್ಯವನ್ನೇ ಧೂಳಿಪಟ ಮಾಡಿತು. ಇದು ಬಿದಿರಿನ ಶಕ್ತಿ ಮಾತ್ರವಲ್ಲ, ಅದು ಕಾಯಕದ ಶಕ್ತಿಯಾಗಿತ್ತು. ಕೇತಯ್ಯನು ಸೃಷ್ಟಿಸಿದ ಆ ಮೊದಲ ಮೊರ ಮತ್ತು ಬುಟ್ಟಿಗಳು ಕೇವಲ ವಸ್ತುಗಳಾಗಿರಲಿಲ್ಲ, ಅವನು ಅವುಗಳನ್ನು ಶಿವನ ಮಂತ್ರದಿಂದ ಅಭಿಮಂತ್ರಿಸಿದನು. ಇಂದಿನಿಂದ ಭೂಮಿಯಲ್ಲಿ ನಡೆಯುವ ಯಾವುದೇ ಶುಭ ಕಾರ್ಯ, ಮದುವೆ ಅಥವಾ ಯಜ್ಞಗಳು ಈ ಬಿದಿರಿನ ಮೊರವಿಲ್ಲದೆ ಪೂರ್ಣವಾಡಬಾರದು ಎಂದು ಹರಸಿದನು. ಮಹಾಪವಾಡ, ವಿಷ್ಣುವಿನ ವೇಣು ಮತ್ತು ಕೇತಯ್ಯನ ಐಕ್ಯ. ಕಥೆಯ ಕೊನೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ. ಶಿವನು ಮಹಾವಿಷ್ಣುವಿಗೆ ನೀಡಿದ ಆ ವೇಣು ಅಂದರೆ ಕೊಳಲು ಕೂಡ ಕೇತಯ್ಯನ ಸೃಷ್ಟಿಯಾಗಿಯೇ ಇತ್ತು. ಒಮ್ಮೆ ವೈಕುಂಠದಲ್ಲಿ ವಿಷ್ಣುವು ಆ ಕೊಳಲನ್ನು ನುಡಿಸಿದಾಗ ಭೂಮಿಯಲ್ಲಿದ್ದ ಕೇತಯ್ಯನು ಆ ನಾದಕ್ಕೆ ಮಾರುಹೋಗಿ ನಾಟ್ಯವಾಡುತ್ತಾ ಕೈಲಾಸಕ್ಕೆ ಬಂದನು. ಅವನ ಭಕ್ತಿಗೆ ಮೆಚ್ಚಿದ ಶಿವನು, ಕೇತಯ್ಯ, ನಿನ್ನ ಕಾಯಕ ಮುಗಿಯಿತು, ನೀನು ಸೃಷ್ಟಿಸಿದ ಬಿದಿರು ಲೋಕಕ್ಕೆ ಆಧಾರವಾಗಿದೆ ಎಂದನು. ಆಗ ಕೇತಯ್ಯನು ಪ್ರಾರ್ಥಿಸಿದನು, ದೇವ, ನಾನು ನಿನ್ನಲ್ಲೇ ಐಕ್ಯವಾಗಬೇಕು, ಆದರೆ ನನ್ನ ನೆನಪು ಭೂಮಿಯಲ್ಲಿ ಶಾಶ್ವತವಾಗಲಿ. ತಕ್ಷಣವೇ ಕೇತಯ್ಯನು ಮತ್ತೊಮ್ಮೆ ಜ್ಯೋತಿಯಾಗಿ ಮಾರ್ಪಟ್ಟು ಶಿವನ ಲಿಂಗದಲ್ಲಿ ಐಕ್ಯವಾದನು. ಆ ಕ್ಷಣದಲ್ಲಿ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು.
ಸಪ್ತರ್ಷಿಗಳು ಕೇತಯ್ಯನ ಈ ತ್ಯಾಗ ಮತ್ತು ಕಾಯಕವನ್ನು ಕೊಂಡಾಡಿದರು. ಅಂದಿನಿಂದ ಬಿದಿರು ವಂಶದ ಸಂಕೇತವಾಯಿತು ಮತ್ತು ಬಿದಿರ ಕೇತಯ್ಯನು ಕಾಯಕ ನಿಷ್ಠೆಯ ದೈವವಾಗಿ ಪ್ರಖ್ಯಾತಿ ಪಡೆದನು. ಮುಂದಿನ ಭಾಗದಲ್ಲಿ ಕೇತಯ್ಯನು ವೇಣು ಅಂದರೆ ಕೊಳಲನ್ನು ಕೃಷ್ಣನಿಗೆ ಹೇಗೆ ನೀಡಿದನು, ಕೇತಯ್ಯ ಮತ್ತು ವೇಣು ಅಂದರೆ ಕೊಳಲಿನ ಬಂಧನವನ್ನು ಮುಂದಿನ ಚರಿತ್ರೆಯ ವಿಭಾಗದಲ್ಲಿ ತಿಳಿಸುತ್ತೇನೆ. ನಮಸ್ಕಾರ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ.